ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀವಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಇದು ಬೀದರ್ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಒಳಗಡೆ ಹೋಗುವಾಗ ಈ ಕಡೆ ಏನೇನಿದೆ ಅಂದರೆ, ನಿಜಕ್ಕೂ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಯಾವುದರ ಸತತ ಹಲವಾರು ವರ್ಷಗಳಿಂದ ಏನು ಮಳೆ ಬಂತು ಅಂದರೆ ಯಾವ ಥರ ಒಂದು ತಗ್ಗಿನಲ್ಲಿ ನೀರು ತುಂಬಿ ಜನರಿಗೆ, ಅಲ್ಲಿಂದ ರೋಗಿಗಳಿಗೆ, ಹೊರ ಜನರಿಗೆ ಏನು ಯಾವ ಸಮಸ್ಯೆ ಆಗುತ್ತದೆ. ಯಾಕಂದರೆ ಇಲ್ಲಿ ಈ ಕಡೆ ಒಂದು ರೋಗಿ ಹೋಗಬೇಕಾದ್ರಲ್ಲಿ ಲ್ಯಾಬು, ಒಂದು ರಕ್ತ ಪರೀಕ್ಷೆ ಮಾಡೋದಿದೆ, ಹಾಗೆ ಅಲ್ಲಿ ಎಕ್ಸ್ರೇ ತೆಗೆಯೋದಿದೆ, ಸಿಟಿ ಸ್ಕ್ಯಾನ್ ಮಾಡೋದಿದೆ, ಬ್ಲಡ್ ಬ್ಯಾಂಕ್ ಇದೆ. ಅಲ್ಲಿ ಎಷ್ಟೋ ಜನ ಅಲ್ಲಿ ತಾವು ಎದುರುಗಡೆ ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ಏನು ಪೇಷಂಟ್ ಬರ್ತಾ ಇದ್ದಾರೆ. ಆ ಕಡೆ ದಾರಿ ಒಂದು ವೇಳೆ ಏನಾದರೂ ಆ ಕಡೆ ದಾರಿ ಆಗ್ತಿಲ್ಲ ಅಂದರೆ ಹೋಗ್ತಾ ಇದ್ದಾರೆ ಬೈಕಲ್ ಮೇಲೆ. ಒಂದು ವೇಳೆ ಏನಾದರೂ ಅನಾಹುತ ಆದರೆ ಹೊಣೆ ಯಾರು? ಏಕೆ ಇದರ ಸಂಬಂಧಪಟ್ಟ ಮೆಡಿಕಲ್ ಸ್ಟೂಡೆಂಟ್ ಆಗಲಿ, ಡಿಸ್ಟ್ರಿಕ್ಟ್ ಸರ್ಜನ್ ಆಗಲಿ ಏಕೆ ಕಣ್ಣು ಮುಚ್ಚಿಕೊಳ್ತಿದ್ದಾರಾ? ಅವ್ರಿಗೆ ಏನು ಕೆಲಸ ಬೇರೆ ಏನಿದೆ? ಸಾರ್ವಜನಿಕರದೇನೋ ರೋಗಿಗಳ ಏನು ಹಿತ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಅವರಿಗೆ? ಆಂಬುಲೆನ್ಸು ಸಹ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ಅಲ್ಲಿ ಒಂದು ಕ್ರಿಟಿಕಲ್ ಒಂದು ವೇಳೆ ರೋಗಿ ಇದ್ದರೆ, ಏನಾದರೂ ಒಂದು ವೇಳೆ ಅದು ಏನಾದರೂ ಅನಾಹುತ ಆದರೆ ಅದಕ್ಕೆ ಹೊಣೆ ಯಾರಾಗುತ್ತಾರೆ? ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಇಲ್ಲಿನ ಸಾರ್ವಜನಿಕರು ಯಾವ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋದಲ್ಲಿ ದೃಶ್ಯದಲ್ಲಿ ನೋಡಬಹುದು ಹೇಗೆ ಒಂದು ದ್ವಿಚಕ್ರ ವಾಹನ ಹೇಗೆ ಇಲ್ಲಿನ ಏನು ರೋಗಿಗಳ ಸಂಬಂಧಿಕರಾಗಲಿ, ಸಾರ್ವಜನಿಕರಾಗಲಿ, ಯಾರೇ ಆಗಲಿ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ರಸ್ತೆ, ಇಂಥ ಒಂದು ಮುಖ್ಯ ಗೇಟ್ ಏನಿದೆ, ನಮ್ಮ ಸರ್ಕಾರಿ ಆಸ್ಪತ್ರೆ ಗೇಟ್ ಏನಿದೆ, ಮಳೆ ಬಂದರೆ ಯಾವ ಥರ ಒಂದು ತಗ್ಗಿನಲ್ಲಿ ನೀರು ತುಂಬ ತುಳುಕುತ್ತೆ ಇಲ್ಲಿ. ಇದರಿಂದ ಸಾರ್ವಜನಿಕರಿಗೆ ಯಾವ ಥರ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನೋಡಿ. ಹೆಣ್ಮಕ್ಳು ಹೋಗ್ತಾ ಇದ್ದಾರೆ, ವೃದ್ಧರು ಹೋಗ್ತಾ ಇದ್ದಾರೆ, ಗಂಡ್ಸು ಮಕ್ಕಳು ಹೋಗ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಸ್ವಲ್ಪ ಕಾಲು ಜಾರಿ ಕೆಳಗಡೆ ಬಿಟ್ಟರೆ ಆಗುವ ಅನಾಹುತ ಯಾರು ತಪ್ಪಿಸಬಹುದು? ನೀವೆಲ್ಲ ಕೆಲಸ ಏನು ಮಾಡ್ತಾ ಇದ್ದೀರಿ? ಯಾಕೆ ಸಾರ್ವಜನಿಕರ ದುಡ್ಡು ಏನು ಅವ್ರೇನು ಟ್ಯಾಕ್ಸ್ ಕಟ್ತಾ ಇಲ್ವಾ? ನಿಮ್ಮ ಹತ್ರ ಏನು ಬಜೆಟ್ ಇಲ್ವಾ? ನಿಮ್ಮ ಹತ್ರ ಏನು ದುಡ್ಡು ಇಲ್ವಾ? ಏಕೆ ಇಷ್ಟು ಒಂದು 10 ನಿಮಿಷದ ಕೆಲಸ ಏನಿದ್ರೆ ಎಷ್ಟೋ ಜನರಿಗೆ ಒಂದು ಇದರಿಂದ ಸುರಕ್ಷತೆ ಸಿಗ್ಬೋದು ಅಂತ ಹೇಳಬಹುದು. ಏಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಅಲ್ಲಿ ನೋಡಿ ಯಾವ ಥರ ಒಂದು ಸಾರ್ವಜನಿಕರು ನೀರಿನ ಮಧ್ಯೆ ಯಾವ ಥರ ಹೋಗ್ತಾ ಇದ್ದಾರೆ. ಅಲ್ಲಿ ಹೆಣ್ಮಕ್ಳಿಗೆ ಹೋಗೋಕ್ಕೆ ದಾರಿ ಇಲ್ಲ. ಒಂದು ವೇಳೆ ಬಿದ್ದು ಬಿಟ್ಟರೆ ಟೊಂಕ ನೋವಾಗಿ ಟೊಂಕ ಮುರಿದೋಗ್ಲಿ ಅಥವಾ ಕೈಕಾಲು ಮುರಿದೋಗ್ಲಿ, ಅದಕ್ಕೆ ಕಾರಣ ಹೊಣೆ ಯಾರಾಗ್ತಾರೆ? ಇದನ್ನು ಕೂಡಲೇ ಇದನ್ನು ಪರಿಗಣಿಸಿ MS ಅವರೇ ಹಾಗೂ DS ಅವರೇ, ನಾವು ವಿಶ್ವದಾರಿ ಸುದ್ದಿವಾಹಿನಿಯಿಂದ ತಮಗೆ ಒಂದು ಮನವರಿಕೆ ಮಾಡ್ತಾ ಇದ್ದೀವಿ. ಇದು ಕೂಡಲೇ 24 ತಾಸು ಒಳಗಡೆ ಇದು ಏನು ತಗ್ಗು ಬಿದ್ದಲ್ಲಿ ನೀರು ನಿಂತಿದೆ, ನೀರು ಮುಂದಕ್ಕೆ ಹೋಗಬೇಕು. ಸಾರ್ವಜನಿಕ ಯಾವುದೇ ಒಂಥರ ಸಮಸ್ಯೆ ಆಗಬಾರ್ದು ಅಂತಂದು ನಾವು ವಿಶ್ವದಾರಿಯಿಂದ ನಾವೇನು ಸುದ್ದಿ ಮಾಡ್ತಾ ಇದ್ದೀವಿ. ಇದನ್ನು ವಿಡಿಯೋದಲ್ಲಿ ತಾವು ನೋಡಬಹುದು ವೀಕ್ಷಕರೇ, ಹೇಗೆ ಜನೌಷಧಿ ಮೆಡಿಕಲ್ನು ಸಹ ಏನು ಗೇಟಿನ ಪಕ್ಕದಲ್ಲಿದೆ. ಇಲ್ಲಿ ಹಲವಾರು ರೋಗಿಗಳ ಸಂಬಂಧಿಕರು ಏನು ಔಷಧಿ ತೆಗೆದುಕೊಳ್ಳಕ್ಕೆ ಏನು ಈಗ ಜನೌಷಧಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ಬರ್ತಾರೆ. ಅವರಿಗೂ ಸಹ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಏಕೆಂದರೆ ಮಳೆಗಾಲ ಬಂತು ಅಂದರೆ, ಒಂದು ಮಳೆ ಆಯಿತು ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಈ ಒಂದು ಮುಖ್ಯ ಗೇಟಿನ ಹತ್ರ ನಿಲ್ಲುತ್ತದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಿದ್ದೀವಿ. ಇನ್ನೂ ಸಹ ನೋಡ್ತಾ ಇದ್ರಿ ಅಲ್ಲಿ ಜನರು ಯಾವ ಥರ ಬರ್ತಾ ಇದ್ದಾರೆ, ಎಷ್ಟು ಅವರಿಗೆ ಕಷ್ಟ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಾವು ಗಮನಿಸಬಹುದು.